ರೈತನ ಮಿತ್ರ ಬ್ಯಾಕ್ಟೀರಿಯಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದರಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ರೈತನ ಮಿತ್ರ ಎರೆಹುಳು, ಡಿಎಪಿ ಗೊಬ್ಬರ, ನೈಟ್ರೋಸೋಡೋಮೋನಸ್, ರೈಜೋಬಿಯಂ. ಯಾವ್ದಾಗುತ್ತೆ ಸರಿಯಾದ ಉತ್ತರ? ಯಾವ್ದಾಗುತ್ತೆ ನೋಡ್ರಿ. ಸೊ ಎರೆಹುಳು ಅಂತಕ್ಕಂಥದ್ದು ರೈತನ ಮಿತ್ರ. ನಾನು ಇಲ್ಲಿ ಕೇಳಿದೀನಿ ರೈತನ ಮಿತ್ರ ಬ್ಯಾಕ್ಟೀರಿಯಾ ಅಂತ ಹೇಳಿ ಕೇಳಿದೀನಿ. ರೈತನ ಮಿತ್ರ ಬ್ಯಾಕ್ಟೀರಿಯಾ. ಸೊ ಹಾಗಾದ್ರೆ ಎರೆಹುಳು ಅಂತ ಅನ್ನೋದು ಸರಿಯಾದ ಉತ್ತರ ಅಂತೂ ಆಗಲ್ಲ. ಅಂಡ್ ಡಿಎಪಿ ಗೊಬ್ಬರ. ಸೊ ಡಿಎಪಿ ಗೊಬ್ಬರ ಏನ್ ಮಾಡ್ಲಿಕ್ಕೆ ಭೂಮಿಯನ್ನು ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಡಿಎಪಿ ಗೊಬ್ಬರವನ್ನು ಬಳಸ್ತೀವಿ ನಾವು. ಹಾಗಾದ್ರೆ ಡಿಎಪಿ ಗೊಬ್ಬರ ಕೂಡ ಸರಿಯಾದ ಉತ್ತರ ಆಗಂಗಿಲ್ಲ. ಡಿಎಪಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಡ್ರಿ, ಡೈ ಅಮೋನಿಯಾ ಫಾಸ್ಫೇಟ್ ಅಂತ ಹೇಳಿ. ಡೈ ಅಮೋನಿಯಾ ಫಾಸ್ಫೇಟ್ ಅಂತ ಹೇಳಿ ಇದ್ರ ಸರಿಯಾದ ಫುಲ್ ಫಾರ್ಮ್ ಆಗುತ್ತೆ, ಡೈ ಅಮೋನಿಯಾ ಫಾಸ್ಫೇಟ್. ಅಂಡ್ ನೈಟ್ರೋಸೋಡೋಮೋನಸ್. ಈ ನೈಟ್ರೋಸೋಡೋಮೋನಸ್ ಅಂತ ಆಗಂಗಿಲ್ಲ. ಈ ನೈಟ್ರೋಸೋಡೋಮೋನಸ್ ಯಾಕಾಗಂಗಿಲ್ಲ ಅಂತ ಹೇಳಿದ್ರೆ ಇದು ರೈತನ ಶತ್ರು. ಇದು ರೈತನ ಶತ್ರು ಬ್ಯಾಕ್ಟೀರಿಯಾ ಅಂತಂದ್ರೆ ಇದೆ ನೋಡ್ರಿ, ಎರೆಹುಳು. ರೈತನ ಶತ್ರು ಅಂದ್ರೆ ಯಾವ್ದು ಅಂತ ಹೇಳಿದ್ರೆ ರೈತನ ಶತ್ರು ನೈಟ್ರೋಸೋಡೋಮೋನಸ್. ಯಾಕಂತಂದ್ರೆ ಸೊ ಆ ಸಸ್ಯದಲ್ಲಿ ಇರತಕ್ಕಂತಹ ಎಲ್ಲಾ ಪ್ರಮಾಣದ ಶಕ್ತಿಯನ್ನ ಹೀರಿಕೊಂಡು ಅದನ್ನ ಒಣಗಿಸುವ ಹಾಗೆ ಮಾಡುವಂತಹ, ಅಂದ್ರೆ ಡ್ರೈ ಆಗಿ ಮಾಡುವಂತಹ ಒಂದು ಕೆಲಸ ಯಾವ್ದು ಮಾಡುತ್ತೆ ಅಂತ ಹೇಳಿದ್ರೆ ಈ ನೈಟ್ರೋಸೋಡೋಮೋನಸ್ ಮಾಡುತ್ತೆ. ಸೊ ಹಾಗಾಗಿ ರೈತನ ಮಿತ್ರ ಬ್ಯಾಕ್ಟೀರಿಯಾ ಯಾವ್ದು ಅಂತ ಹೇಳಿದ್ರೆ ನಾವು ನೈಟ್ರೋಸೋಡೋಮೋನಸ್ ಅಂತ ಕರಿಬೇಕು. ಅರ್ಥ ಆಯ್ತಾ ಇಲ್ಲ ಇಲ್ಲಿ? ಅಂಡ್ ಇನ್ನೊಂದು ಲಾಸ್ಟ್ ಟೈಮ್ ಏನ್ ಮಾಡಿದ್ರೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ 2024ರಲ್ಲಿ ಗೋಬಿ ಮಂಚೂರಿ ಬ್ಯಾನ್ ಮಾಡಿದ್ದಾರೆ. ಆ ಗೋಬಿ ಮಂಚೂರಿಯಲ್ಲಿ ಈ ಫಾಸ್ಟ್ ಫುಡ್ ಅಂತ ಹೇಳಿ ಕರಿತೀವಿ ನಾವು. ಆ ಗೋಬಿ ಮಂಚೂರಿಗೆ ಈ ಫಾಸ್ಟ್ ಫುಡ್ಗಳಲ್ಲಿ ಬಳಸ್ತಕ್ಕಂಥ ಈ ಫಾಸ್ಟ್ ಫುಡ್ ನಲ್ಲಿ ಬಳಸ್ತಕ್ಕಂಥ ಈ ನೈಟ್ರೋಸೋಡೋಮೋನಸ್ ಅನ್ನ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿದೆ. ಇದನ್ನ ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ. ಸೊ ಯಾಕಂತಂದ್ರೆ ಇದು ಒಂದು ಜೀವಿಯನ್ನ ಕೊಲೆ ಮಾಡತಕ್ಕಂಥ ಒಂದು ರಾಸಾಯನಿಕ ವಸ್ತು ಆಗಿರೋದ್ರಿಂದ ಇದನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಗೋಬಿ ಮಂಚೂರಿಯನ್ನ ತಿನ್ಬಹುದು, ಬಟ್ ಅದರಲ್ಲಿ ಬಳಸ್ತಕ್ಕಂಥ ಈ ಫಾಸ್ಟ್ ಫುಡ್ ನಲ್ಲಿ ಬಳಸ್ತಕ್ಕಂಥ ಈ ಒಂದು ರಾಸಾಯನಿಕ ವಸ್ತು ಬಳಕೆ ಮಾಡಬೇಡಿ ಅಂತ ಕರ್ನಾಟಕ ಸರ್ಕಾರ ಮಾಡಿದೆ, ಬ್ಯಾನ್ ಮಾಡಿದೆ. ಇದು ಕೂಡ ನಿಮಗೆ ನೆನಪಿರಲಿ. ಓಕೆ, ಹಾಗಾದ್ರೆ ಇದು ಅಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ ಇರೋದು ಒಂದೇ ಯಾವುದು? ರೈಜೋಬಿಯಂ ಅನ್ನೋದು ಸರಿಯಾದ ಉತ್ತರ. ರೈತನ ಮಿತ್ರ ಬ್ಯಾಕ್ಟೀರಿಯಾ ರೈಜೋಬಿಯಂ. ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ. ನೋಡಿ, ಈ ರೈಜೋಬಿಯಂ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ನಾವು ರೈತನ ಮಿತ್ರ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ನಾವು ದ್ವಿದಳ ಧಾನ್ಯ ಅಂತ ನೋಡಿರ್ತೀವಿ ನಾವು, ದ್ವಿದಳ ಧಾನ್ಯ. ಈ ದ್ವಿದಳ ಧಾನ್ಯಕ್ಕೆ ಇನ್ನೊಂದು ಪದದಿಂದ ಕರಿತೀವಿ ನಾವು, ಲೆಗುಮಿನಸ್ ಅಂತ ಕರಿತೀವಿ ನಾವು. ಲೆಗುಮಿನಸ್. ಇದಕ್ಕೆ ಲೆಗುಮಿನಸ್ ಅಂದ್ರೆ ಬೇರೆ ಇಲ್ಲ, ದ್ವಿದಳ ಅಂದ್ರೆ ಬೇರೆ ಇಲ್ಲ, ಎರಡು ಒಂದೇ. ಈ ಲೆಗುಮಿನಸ್ ನಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಈ ರೈಜೋಬಿಯಂ ಕಂಡು ಬರುತ್ತೆ. ಅರ್ಥ ಆಯ್ತಾ? ಆ ಸಸ್ಯದ ಭಾಗದಲ್ಲಿ ರೈಜೋಬಿಯಂ ಇರುತ್ತೆ. ಆ ಮಣ್ಣಿನ ಫಲವತ್ತತೆ ಮಾಡೋದ್ರ ಮೂಲಕ ಆ ಒಂದು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡ್ಲಿಕ್ಕೆ ಈ ರೈಜೋಬಿಯಂ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ರೈಜೋಬಿಯಂ ಅಂತ ಹೇಳ್ತೀವಿ. ಸರ್ ಹಾಗಾದ್ರೆ ನಾವು ಡಿಎಪಿ ಬಗ್ಗೆ ತಿಳ್ಕೊಂಡ್ವಿ. ಸರ್ ಹಾಗಾದ್ರೆ ಒಂದು ಸ್ವಲ್ಪ ನಮಗೆ ಎನ್ಪಿಕೆ ಬಗ್ಗೆ ನೋಡಲ್ಲ. ಅಂದ್ರೆ ಉಳುಮೆ ಮಾಡುವಂತ ಭೂಮಿಯಲ್ಲಿ ನಾವು ಏನ್ ಮಾಡ್ತೀವಿ? ಎನ್ಪಿಕೆ ಕೂಡ ಬಳಸ್ತೀವಿ ನಾವು. ಎನ್ಪಿಕೆ ಅಂತಂದ್ರೆ ಗೊತ್ತಾ ನಿಮ್ಗೆ ಯಾರಿಗಾದ್ರು? ಎನ್ಪಿಕೆ ಅಂದ್ರೆ ಸರ್ ಹಾಗಾದ್ರೆ ಯಾರಿಗಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಗೊತ್ತಿದ್ರೆ ಹೇಳೋಣ. ಎನ್ಪಿಕೆ ಇದರಲ್ಲಿ ನಾವು ಈ ನೈಟ್ರೋಜನ್ ಇದೆಯಲ್ಲ, ಸುಮಾರು 46% ಅನ್ನ ನೈಟ್ರೋಜನ್ ಬಳಸ್ತೀವಿ ನಾವು. ಎಷ್ಟು? 46% ನೈಟ್ರೋಜನ್ ಬಳಸ್ತೀವಿ. ಪಿ ಅಂತಂದ್ರೆ ಫಾಸ್ಫರಸ್ ಅಂಡ್ ನೆಕ್ಸ್ಟ್ ಪೊಟ್ಯಾಸಿಯಂ. ಅರ್ಥ ಮಾಡ್ಕೊಡ್ರಿ, ಫಾಸ್ಫರಸ್ ಅಂಡ್ ನೆಕ್ಸ್ಟ್ ಪೊಟ್ಯಾಸಿಯಂ ಅಂತ ಹೇಳಿ. ಸೊ ಇದನ್ನ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಅಂತ ಹೇಳಿ. ಸೊ ಅತಿ ಹೆಚ್ಚಿನ ಪ್ರಮಾಣ ಕಂಡು ಬರೋದು ಇದರಲ್ಲಿ 46% ನೈಟ್ರೋಜನ್ ಎನ್ಪಿಕೆ ಗೊಬ್ಬರಗಳಲ್ಲಿ. ಯೂರಿಯಾ ಗೊಬ್ಬರ ಕೂಡ ಬಳಸ್ತೀವಿ ನಾವು. ಎಲ್ಲಿ ಬಳಸ್ತೀವಿ ನಾವು ಯೂರಿಯಾ ಗೊಬ್ಬರ? ಎಲ್ಲಿ ಬಳಸ್ತೀವಿ? ಉಳುಮೆ ಮಾಡುವ ಸಂದರ್ಭದಲ್ಲಿ ನಾವು ಬಳಸ್ತೀವಿ. ಡಿಎಪಿ, ಯೂರಿಯಾ ಮತ್ತೆ ಎನ್ಪಿಕೆ ಅಂತಕ್ಕಂಥ ಗೊಬ್ಬರಗಳನ್ನು ಬಳಸ್ತೀವಿ. ಇದನ್ನ ನೆನಪಿಟ್ಕೊಡ್ರಿ. ಗೊಬ್ಬರಗಳು ಮತ್ತೆ ಈ ಬ್ಯಾಕ್ಟೀರಿಯಾಕ್ಕೂ ಇರತಕ್ಕಂಥ ವ್ಯತ್ಯಾಸ ಅನ್ನೋದು ನಿಮ್ಗೆ ಸ್ವಲ್ಪ ಅರಿವಿರಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ.